ನೋಡಿ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತು ಕೇರಳದ ಎಲ್ಲ ಪಾರ್ಲಿಮೆಂಟ್ರಿ ಕೋಆರ್ಡಿನೇಟರ್ಸ್ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಭಾಳಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಮತ್ತು ಯಾವ ರೀತಿ ನಾವು ನಮ್ಮ ವಾರ್ ರೂಮ್ ಜೊತೆ ಸಂಪರ್ಕದಲ್ಲಿರಬೇಕು, ಎಲ್ಲ ಡಿಟೇಲ್ಡ್ ಆಗಿ ಒಂದು ಪ್ರೊಫಾರ್ಮಾದಲ್ಲಿ ಯಾವ್ಯಾವ ರೀತಿಯಿಂದ ನಾವು ಅಲ್ಲಲ್ಲಿ ಸಂಘಟನೆಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ಎಲ್ಲರೂ ಕೂಡ ಮಾಡ್ತೇವೆ. ನೋಡಿ, ಅದು ಸ್ಪರ್ಧೆ ವಿಚಾರ ಏನು ಬಂದಿಲ್ಲ, ಅದು ಮಾತಾಡಕ್ಕೆ ಹೋಗಿಲ್ಲ, ಆ ವಿಚಾರ ಪ್ರಸ್ತಾಪ ಆಗಿಲ್ಲ. ಅಂಥದ್ದು ಯಾವುದೂ ಕೂಡ ಇಲ್ಲ. ಲೋಕಸಭಾ ಗೆಲ್ಲಬೇಕು ಅಂಥೇಳಿ ಸಕಾರಾತ್ಮಕವಾಗಿ ನಾವು 20 ಸೀಟ್ಗಳನ್ನ ನಾವು ಗೆಲ್ಲಬೇಕು. ಗೆದ್ದರೆ ನಾವು ಇಲ್ಲಿ 136 ಸೀಟ್ ಕೊಟ್ಟಿದ್ದಕ್ಕೆ 5 ಗ್ಯಾರಂಟಿ. ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೊಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಒಟ್ಟಾರೆ ದಕ್ಷಿಣ ಭಾರತದಿಂದ ನಾವು ಹೆಚ್ಚಿನ ಸೀಟನ್ನು ಇವತ್ತು ದಿವಸ ಪಕ್ಷ ಅಪೇಕ್ಷಿಸಿದೆ. ಕರ್ನಾಟಕ, ತೆಲಂಗಾಣ ಮತ್ತು ಅಲ್ಲಿ DMK ಮತ್ತು ಕಾಂಗ್ರೆಸ್ ಅಲೈನ್ ತಮಿಳುನಾಡು ಹಾಗೂ ಕೇರಳದಲ್ಲಂತೂ ಬಹುತೇಕ ಲಾಸ್ಟ್ ಟೈಮ್ ಒನ್ ಸೈಡೆಡ್ ಸ್ವೀಪ್ ಆಗಿತ್ತು. ಈ ವಿಚಾರಗಳನ್ನು ತಿಳಿಸಿದ್ದಾರೆ. ಹೌದು, ಅಂಥದ್ದು ಯಾವುದೂ ಕೂಡ ಇಲ್ಲ. ಚುನಾವಣೆಯನ್ನು ಪರಿಣಾಮ ಎದುರಿಸಿದೆಲ್ಲ ನಿಮ್ಮದಿದು. ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ, ಎಲ್ಲ ರೀತಿ ಸಂಘಟನೆ ಮಾಡಿ. ಇವತ್ತು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಆ ಗ್ಯಾರಂಟಿ ಸರಿಯಾಗಿ ತಲುಪಿದೇ ಇಲ್ಲ, ಅದು ಸರಿಯಾಗಿ ಪ್ರಚಾರ ಆಗ್ತಾ ಇದೆ ಅಲ್ಲೋ, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ.